ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಮ್ಮ ಗಿಡಗಳಲ್ಲಿ ಯಾಕೆ ಈ ರೀತಿ ಹಳದಿ ಎಲೆಗಳಾಗ್ತವೆ, ಅಂಚು ಸುಟ್ಟಂತಹ ಎಲೆಗಳಿರ್ಬೋದು, ಮಧ್ಯಭಾಗದಲ್ಲಿ ಸುಡುವಂತಹ ಎಲೆ, ತುದಿ ಭಾಗ ಸುಡುವಂತಹ ಸುಟ್ಟು ಹೋದಂತಹ ಎಲೆಗಳು, ಕಂದು ಬಣ್ಣಕ್ಕೆ ತಿರುಗುವಂತಹ ಎಲೆಗಳು, ಎಲೆಯ ಸುತ್ತ ನೋಡಿ ಈ ರೀತಿ ಹಳದಿ ಆಗುವಂತಹ ಎಲೆಗಳು, ಇವೆಲ್ಲ ಸರ್ವೇ ಸಾಮಾನ್ಯ. ಗಾರ್ಡನ್ ಇದೆ ಅಂದಮೇಲೆ ನಾವು ಇಂಥದನ್ನೆಲ್ಲ ನೋಡೇ ಇರ್ತೀವಿ. ಆದರೆ ಇದಕ್ಕೆಲ್ಲ ಕಾರಣ ಅಂತ ಒಂದಿರುತ್ತಲ್ವ, ಯಾಕೆ ಹೀಗಾಗುತ್ತೆ ಗಾರ್ಡನ್ನಲ್ಲಿ ಎಲೆಗಳಲ್ಲಿ ಈ ರೀತಿ ಬದಲಾವಣೆಗಳು ಯಾವೆಲ್ಲ ಕಾರಣಗಳಿಗೆ ಬರ್ತವೆ ಅಂತ ಇವತ್ತು ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ, ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ನನ್ನ ಚಾನಲ್ 1000 ಸಬ್ಸ್ಕ್ರೈಬರನ್ನು ಮಾಡ್ಕೊಂಡಿದ್ದೀರಾ. 1000 ಮೆಂಬರ್ಸ್ ಮೇಲಾಗಿದೆ ಸಬ್ಸ್ಕ್ರೈಬರು. ಹಾಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂಥವ್ರಿಗೆ ಎಲ್ಲರಿಗೂ. ಹಾಗೆ 4000 ವಾಚ್ ಅವರ್ ಕೂಡ ನನ್ನ ಚಾನಲ್ನಲ್ಲಿ ಕಂಪ್ಲೀಟ್ ಆಗಿದೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಮೆಚ್ಚುಗೆ, ನೋಡುವಿಕೆಯೇ ಕಾರಣ. ಹಾಗಾಗಿ ಎಲ್ಲ ವೀಕ್ಷಕರಿಗೂ, ನನ್ನ ಚಾನಲ್ನ ನೋಡುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಮೂಲಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಹಾಗೆ ಮುಂದೆನೂ ಕೂಡ ನನ್ನ ವಿಡಿಯೋಗಳನ್ನು ಮುಂದಿನ ದಿನಗಳಲ್ಲಿಯೂ ನನ್ನ ವಿಡಿಯೋಗಳನ್ನು ನೋಡೋ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ ಅಂತೇಳಿ ಕೇಳ್ಕೊಳ್ತೇನೆ. ಬನ್ನಿ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋದ ಪ್ರತಿಯೊಂದು ನಿಮಿಷ, ಸೆಕೆಂಡು ಕೂಡ ನಿಮಗೆ ಉಪಯುಕ್ತ ಮಾಹಿತಿಯನ್ನೇ ಈ ವಿಡಿಯೋ ಹೊಂದಿದೆ. ಗಿಡಗಳು ದೊಡ್ಡದಾದಂತೆ ಎಲೆಗಳಿಗೆ, ಅಡಿಯ ಎಲೆಗಳಿಗೆ ವಯಸ್ಸಾಗೋದ್ರಿಂದ ಎಲೆಗಳು ನ್ಯಾಚುರಲ್ ಆಗಿಯೇ ಯೆಲ್ಲೋ ಕಲರ್ಗೆ ತಿರುಗ್ತವೆ. ಆಗ ಆ ರೀತಿ ಯೆಲ್ಲೋ ಕಲರ್ ಆದಂತಹ ಎಲೆಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅಂಥ ಅಗತ್ಯ ಇಲ್ಲ. ಗಿಡಗಳು ದೊಡ್ಡದಾದಂತೆ ಎಲೆಗಳಿಗೆ ವಯಸ್ಸಾಗ್ತವೆ. ಆಗ ನ್ಯಾಚುರಲ್ಲಾಗಿ ಎಲೆಗಳು ಹಳದಿ ಆಗ್ತವೆ. ಅದು ಸ್ವಾಭಾವಿಕ ಪ್ರಕ್ರಿಯೆ. ಇಂತಹ ಪ್ರಕ್ರಿಯೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಬನ್ನಿ, ಮುಂದೆ ಇನ್ಯಾವ್ಯಾವ ರೀತಿ ಎಲೆಗಳು ಹಾಳಾಗ್ತವೆ, ಆಗ ನಾವು ಏನು ಮಾಡಬೇಕು ಅಂತ ನೋಡೋಣ. ಮತ್ತೊಂದು ಕಾರಣ, ಗಿಡಗಳಿಗೆ ರೋಗ ಅಟ್ಯಾಕ್ ಆಗುವಂಥದ್ದು. ಫಿಕ್ಸ್ ಪೆಸ್ಟ್ ಇರ್ಬೋದು, ಮಿಲಿಬಗ್ಸ್ ಇರ್ಬೋದು. ಈ ರೀತಿ ರೋಗ ಬಂದಾಗಲೂ ಕೂಡ ಗಿಡದ ಎಲೆಗಳು ಹಾಳಾಗ್ತವೆ, ಉದುರೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ರೋಗ ಬಂದಂತಹ ಸಂದರ್ಭದಲ್ಲಿ ಗಿಡ ಹಾಳಾಗುತ್ತೆ, ಎಲೆಗಳು ಹಾಳಾಗ್ತವೆ. ಹಾಗೆ ಗಿಡದ ಮೊಗ್ಗುಗಳು ಉದುರೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಇಂತಹ ಸಂದರ್ಭದಲ್ಲಿ ನಾವು ಇವಕ್ಕೆ ನೀಮ್ ಆಯಿಲ್ನ ಸ್ಪ್ರೇ ಮಾಡೋದು ಒಳ್ಳೆಯದು. ನೀಮ್ ಆಯಿಲ್ನ 1 ಲೀಟರ್ ನೀರಿಗೆ 1 ಸ್ಪೂನಷ್ಟು ನೀಮ್ ಆಯಿಲ್ನ ನಾವು ಸ್ಪ್ರೇ ಮಾಡೋದ್ರಿಂದ ಈ ರೋಗವನ್ನು ನಾವು ಹತೋಟಿಗೆ ತಗೋಬೋದು. ನಾನಿಲ್ಲಿ ಅರ್ಧ ಲೀಟರ್ ನೀರಿಗೆ ಅರ್ಧ ಸ್ಪೂನಷ್ಟು ನೀಮ್ ಆಯಿಲ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಈಗ ಸ್ಪ್ರೇ ಮಾಡೋದ್ರಿಂದ, ಅಂದರೆ ಇದು ಒಂದೇ ಸಾರಿ ಸ್ಪ್ರೇ ಮಾಡಿದ ತಕ್ಷಣ ವಾಸಿಯಾಗಲ್ಲ. ನೀಮ್ ಆಯಿಲ್ನ ನಾವು ಪ್ರತಿ ವಾರ ಒಂದು 2-3 ಬಾರಿ ಆದರೂ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ಆಗ ನಾವು ರೋಗವನ್ನು ಹತೋಟಿಗೆ ತರೋದಕ್ಕೆ ಸಾಧ್ಯ. ಹಾಗಾಗಿ ಈ ರೀತಿ ರೋಗ ಬಂದಂತಹ ಸಂದರ್ಭದಲ್ಲಿ ನೀಮ್ ಆಯಿಲ್ನ ಸ್ಪ್ರೇ ಮಾಡೋದ್ರಿಂದ ನಮ್ಮ ಗಿಡಗಳನ್ನ ನಾವು ರಕ್ಷಣೆ ಮಾಡ್ಕೊಳ್ಬಹುದು. ಈ ರೋಗ ಬಂದಂಥ ಸಂದರ್ಭದಲ್ಲಿ ನಾವು ಶಾಂಪೂ ವಾಟರಿಂದನೂ ಕೂಡ ಇದನ್ನು ಕ್ಲೀನ್ ಮಾಡ್ಬೋದು. ಹಾಗೆ ಈ ರೋಗವನ್ನು ನಾವು ನೀರಿನಲ್ಲಿ ತೊಳೆದು ನಂತರ ನಾವು ಸ್ಪ್ರೇ ಮಾಡೋದು ಬೇಗ ಕ್ಯೂರ್ ಆಗುತ್ತೆ. ಅಂದರೆ ಬೇಗ ಈ ಕೀಟಗಳು ಸಾಯ್ತವೆ. ಫಸ್ಟು ನಾವು ನೀರಿನಲ್ಲಿ ತೊಳೆದು ಬಿಡಬೇಕು. ನೀರನ್ನ ಸ್ಪ್ರೇ ಮಾಡಿಕೊಂಡು, ಅಥವಾ ನೀರನ್ನ ನಾವು ಸುರಿದು ಬಾಟಲ್ನಲ್ಲಿ ನೀರನ್ನ ಸುರ್ಕೊಂಡು ತೊಳೆದ್ರೆ, ನಾನು ಆಲ್ರೆಡಿ ಆ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಅಂತಹ ಸಂದರ್ಭದಲ್ಲಿ ನಮಗೇನಾಗುತ್ತೆ, ಗಿಡ ಬೇಗ ರೋಗ ಮುಕ್ತವಾಗೋದಕ್ಕೆ ಅನುಕೂಲ ಆಗುತ್ತೆ. ನಾನು ಯಾವಾಗಲೂ ಹಾಗೆ ಫಸ್ಟು ತೊಳೆದು ಬಿಡ್ತೀನಿ, ಆ ನಂತರ ನಾನು ಸ್ಪ್ರೇನ ಕೊಡೋ ಅಂಥದ್ದು. ನೋಡಿ, ಈ ರೀತಿ ಎಲ್ಲ ಇದ್ದರೆ ಇಂಥವೆಲ್ಲ ಯಾವುದೇ ರೀತಿ ಹೂವಾಗೋದಕ್ಕೂ ಬಿಡಲ್ಲ. ಈ ರೀತಿ ಕೀಟಗಳಿದ್ದಾಗ ನಾವು ನೀಟಾಗಿ ತೊಳ್ಕೊಳ್ಬೇಕು, ಅಥವಾ ಇದನ್ನು ರಿಮೂವ್ ಮಾಡಿಬಿಟ್ರೇ ಮುಂದೆ ಮತ್ತೆ ಗಿಡದ ತುಂಬ ಅದು ಹರಡೋದಿಲ್ಲ. ಈ ರೀತಿಯಾಗಿಯೂ ಕೂಡ ನಾವು ಕೀಟ ಮುಕ್ತವಾಗಿ ನಮ್ಮ ಗಿಡಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್, ಮುಂದಿನ ಕಾರಣ ಬಂದು, ಗಿಡದಲ್ಲಿನ ಬೇರು ಪಾಟ್ ತುಂಬ ಬೆಳ್ಕೊಂಡಿದ್ರೆ, ಈ ರೀತಿ ಪಾಟ್ ತುಂಬ ಬೇರು ಚದುರ್ಕೊಂಡು ಬೆಳೆದಿದ್ರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಗಿಡದ ಬೆಳವಣಿಗೆ ಕುಂಠಿತ ಆಗುತ್ತೆ. ಹಾಗೆ ಈ ಹಳದಿ ಎಲೆಗಳನ್ನು ನಾವು ಹೆಚ್ಚು ನೋಡ್ಬೋದು. ಅಂತಹ ಸಂದರ್ಭದಲ್ಲಿ ನಾವು
ರೂಟ್ ಏನಾದ್ರು ಪಾಟ್ ತುಂಬ ಬೆಳೆದಿದ್ರೆ ರೂಟ್ನ ಕತ್ತರಿಸಿ ನಾವು ಅದೇ ಪಾಟ್ಗೆ ರೀಪಾಟ್ ಮಾಡೋದ್ರಿಂದನೂ ಕೂಡ ನಾವು ಗಿಡವನ್ನು ಸೇವ್ ಮಾಡ್ಕೊಳ್ಬೋದು. ಹಳದಿ ಎಲೆಗಳಾಗುವಂಥದ್ದನ್ನು ಅಥವಾ ಬೆಳವಣಿಗೆ ಇಲ್ಲದಂತಹ ಗಿಡಗಳನ್ನು ನಾವು ತಪ್ಪಿಸ್ಕೊಳ್ಬೋದು. ರೂಟ್ನ ಕಟ್ ಮಾಡಿ ಅದೇ ಪಾಟ್ಗೆ ನಾವು ರೀಪಾಟ್ ಮಾಡೋದು ಒಳ್ಳೆಯದು. ಪಾಟ್ನ ತುಂಬ ಬರೀ ಬೇರೆ ಬೆಳ್ಕೊಂಡಿದ್ರೆ ಅದಕ್ಕೆ ಬೆಳವಣಿಗೆಗೆ ಜಾಗನೂ ಇರಲ್ಲ. ಅಂತಹ ಸಂದರ್ಭದಲ್ಲಿ ಗಿಡಕ್ಕೆ ಸಿಗಬೇಕಾದಂತಹ ಪೋಷಕಾಂಶಗಳು ಕೂಡ ಸಿಗಲ್ಲ. ಆ ಪೋಷಕಾಂಶಗಳು ಸಿಗದೇ ಇದ್ದಾಗ ಆಟೋಮೆಟಿಕ್ಕಾಗಿ ಹಳದಿ ಎಲೆ ಆಗೋದಕ್ಕೆ ಆರಂಭ ಆಗ್ತವೆ. ಹೀಗೆ ಆಗೋದಕ್ಕೆ ಸ್ಟಾರ್ಟ್ ಆದಾಗ ನಾವು ಅದನ್ನು ದೊಡ್ಡ ಪಾಟಿಗೆ ನೆಡಬೇಕಾಗುತ್ತೆ ಆ ಗಿಡವನ್ನು. ಇಲ್ಲ ನಾವು ಅದೇ ಪಾಟಿಗೆ ನೆಡ್ತೀವಿ ಅಂದ್ಕೊಂಡ್ರೆ ನಾವು ಆ ಪಾಟ್ನ ಆ ಗಿಡದ ರೂಟ್ಗಳನ್ನ ಕಟ್ ಮಾಡಿ ನಾವು ಅದೇ ಪಾಟಿಗೆ ಗಿಡವನ್ನು ನೆಡೋದು ಒಳ್ಳೆಯದು. ಈ ರೀತಿಯೂ ಕೂಡ ರೂಟ್ ರಾಟ್ ಆದಾಗ ಅಥವಾ ರೂಟ್ ಬೌಂಡ್ ಆದಾಗಲೂ ಕೂಡ ಗಿಡ ಹಾಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂದಿನ ಕಾರಣ ಬಂದು ಗಿಡಗಳನ್ನು ರೀಪಾಟ್ ಮಾಡೋವಂಥದ್ದು. ರಿಪೋರ್ಟಿಂಗ್ ಶಾಕ್ ಅಂತ ಹೇಳ್ತೀವಿ ಅಲ್ವಾ. ನಾವು ನರ್ಸರಿಯಿಂದ ಯಾವುದಾದ್ರೂ ಒಂದು ಗಿಡಗಳನ್ನು ತಂದಾಗ ದಾಸವಾಳ ಇರ್ಬೋದು ಅಥವಾ ಗುಲಾಬಿ ಇರ್ಬೋದು, ಇಂತಹ ಗಿಡಗಳನ್ನ ತಂದಾಗ ಇವು ಪ್ಲೇಸ್ ಚೇಂಜ್ ಆದ್ರೇ ನೋಡಿ ತಂದಿಟ್ಟು ಒಂದು ವಾರ ಆಗಿದೆ ಅಷ್ಟರಲ್ಲೇ ನೋಡಿ ಎಲೆ ಮೇಲೆ ಕಪ್ಪು ಚುಕ್ಕೆ ಈ ರೀತಿಯೆಲ್ಲ ರೋಗವನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ. ಈ ಗಿಡಗಳು ನಾವು ತಂದು ರಿಪಾರ್ಟ್ ಮಾಡಿದಾಗ ತುಂಬ ಜನ ಹೇಳ್ತಾರೆ ಹೊರಗಡೆ ಎಲ್ಲ ಅದಿದ್ದು ಬೀದಿಲೆಲ್ಲ ಚೆನ್ನಾಗೇ ಇರ್ತವೆ, ಮನೆಗೆ ತಂದ ತಕ್ಷಣ ಸತ್ತೋಗ್ತವೆ ಅಂತ ನಾವು ಹೇಳ್ತಾನೆ ಇರ್ತೀವಿ. ಆದರೆ ಇವು ರಿಪೋರ್ಟಿಂಗ್ ಶಾಕ್ಗೆ ಕೂಡ ಗಿಡಗಳು ಕೂಡ ಒಳಗಾಗ್ತವೆ. ಅಂತಹ ಸಂದರ್ಭದಲ್ಲಿ ನಾವು ಗಿಡಗಳಲ್ಲಿ ಹಳದಿ ಎಲೆಗಳನ್ನು ನಾವು ನೋಡಬಹುದು. ಹಾಗೆ ಆ ಥರ ಹಳದಿ ಎಲೆಗಳನ್ನು ನಾವು ನೋಡಿದಾಗ ಏನು ಮಾಡಬೇಕು ಅಂದರೆ ಇದಕ್ಕೆ ಎಪ್ಸಮ್ ಸಾಲ್ಟ್ನ ನಾವು ಬಳಸಬೇಕಾಗುತ್ತೆ. ಎಪ್ಸಮ್ ಸಾಲ್ಟ್ನ ನಾವು 1 ಲೀಟರ್ ನೀರಿನಲ್ಲಿ ಎಪ್ಸಮ್ ಸಾಲ್ಟ್ನ ಹಾಕಿ ಗಿಡಗಳಿಗೆ ಸ್ಪ್ರೇ ಕೊಡ್ಬೋದು. ಎಪ್ಸಮ್ ಸಾಲ್ಟ್ ಲಿಕ್ವಿಡ್ನ ನಾವು ಗಿಡಗಳಿಗೆ ಮನೆಗೆ ತಂದಾಗ ಈ ರೀತಿ ಸ್ಪ್ರೇ ಕೂಡ ಮಾಡ್ಬೋದು. ಅಥವಾ ಗಿಡವನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಬೇರೆ ಪಾಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ನೋಡಿ ಈ ರೀತಿ, ಅಂತಹ ಸಂದರ್ಭದಲ್ಲಿಯೂ ನಾವು ಗಿಡಗಳ ಸ್ಟೆಮ್ಗೆ ಸ್ಪ್ರೇ ಕೂಡ ಕೊಡ್ಬೋದು. ಇಲ್ಲ ನಾವು ಗಿಡಗಳ ಬುಡಕ್ಕೆ ಕೂಡ ನಾವು ಆ ನೀರನ್ನ ಎಪ್ಸಮ್ ಸಾಲ್ಟ್ ನೀರನ್ನ ಬುಡಕ್ಕೂ ಕೂಡ ನಾವು ಹಾಕ್ಬೋದು. ಆದರೆ ಹಾಕುವಾಗ ಒಂದು ಸ್ವಲ್ಪ ಹಾಕಬೇಕು. ಎಪ್ಸಮ್ ಸಾಲ್ಟ್ನ ಕೇವಲ ಒಂದು ಅರ್ಧ ಸ್ಪೂನಷ್ಟು ಮಾತ್ರ ನಾವು ಮಿಕ್ಸ್ ಮಾಡ್ಕೋಬೇಕು ನೀರಲ್ಲಿ. ಈ ಪಾಟ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರಿನಲ್ಲಿ ಒಂದು 1/4 ಸ್ಪೂನ್ ಅರ್ಧ ಸ್ಪೂನಷ್ಟು ಮಾತ್ರ ನಾವು ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡಿ ನಾವು ಟ್ರಾನ್ಸ್ಪರೆಂಟ್ ಅಂದರೆ ಗಿಡಗಳನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಲ್ಲ, ರಿಪೋರ್ಟಿಂಗ್ ಶಾಕಿಂದ ನಾವು ಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ಬೋದು. ರಿಪೋರ್ಟಿಂಗ್ ಶಾಕ್ ಆದಾಗಲೂ ಕೂಡ ಗಿಡಗಳೆಲ್ಲ ಎಲೆಗಳು ಹಳದಿಯಾಗಿ ಉದುರೋದಕ್ಕೆ ಆರಂಭ ಆಗ್ತವೆ. ಅಂಥದ್ರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಎಪ್ಸಮ್ ಸಾಲ್ಟ್ನ ಬಳಸಬೇಕಾಗತ್ತೆ. ಮುಂದಿನ ಕಾರಣ, ಅತಿ ಹೆಚ್ಚು ನಾವು ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಗಿಡಗಳಿಗೆ ಬಳಸೋದ್ರಿಂದ ಆಗ ಕೂಡ ನಾವು ಈ ರೀತಿ ಹಳದಿಗಟ್ಟಿದ ಎಲೆಗಳನ್ನು ನೋಡಬೇಕಾಗುತ್ತೆ. ಅತಿ ಹೆಚ್ಚು ಕೆಮಿಕಲ್ ಫರ್ಟಿಲೈಸರ್ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಗಿಡದ ಬೆಳವಣಿಗೆ ಕುಂಠಿತ ಆಗೋದಿರ್ಬೋದು ಅಥವಾ ಈ ಹಳದಿ ಎಲೆಗಳು ಹೆಚ್ಚಾಗುವಂಥದ್ದನ್ನ ನಾವು ಕಾಣ್ತೇವೆ. ಹಾಗಾಗಿ ಕೆಮಿಕಲ್ ಫರ್ಟಿಲೈಸರ್ನ ಬಳಸುವಾಗ ಅದರ ಅಳತೆ ಪ್ರಮಾಣ ತುಂಬ ಮುಖ್ಯವಾಗುತ್ತೆ. ಅದನ್ನು ಅಳತೆ ಪ್ರಮಾಣ ತಿಳ್ಕೊಂಡು ಮಾತ್ರ ಬಳಸಬೇಕು. ಯಾಕೆಂದರೆ ಅದು ಅಳತೆ ಪ್ರಮಾಣ ಗೊತ್ತಿಲ್ಲದೆ ಬಳಸೋವಂಥವ್ರನ್ನ ನಾನು ತುಂಬ ನೋಡಿದ್ದೀನಿ. ತುಂಬ ಜನ ಹೇಳಿದ್ದಾರೆ ಕೂಡ ನನಗೆ, ಅಯ್ಯೋ ನಾವು ಅಷ್ಟು ಬಳಸಿದ್ವಿ, ತುಂಬ ಜಾಸ್ತಿ ಬಳಸಿದ್ವಿ, ಗಿಡವನ್ನೇ ಹಾಳು ಮಾಡ್ಕೊಂಡ್ವಿ ಅಂತ ನನಗೆ ಅದ್ರ ಬಗ್ಗೆ ಹೇಳಿದಂಥವ್ರು ತುಂಬ ಇದ್ದಾರೆ. ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಬಳಸುವಂಥವ್ರು ದಯವಿಟ್ಟು ಅದರ ಬಗ್ಗೆ ತಿಳ್ಕೊಂಡು ಆ ನಂತರ ಬಳಸಿ. ಕೆಮಿಕಲ್ ಫರ್ಟಿಲೈಸರ್ ಹೆಚ್ಚಾದಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಗಿಡಗಳ ಎಲೆಗಳು ಹಳದಿಗಟ್ಟೋದನ್ನು ನಾವು ನೋಡಬೇಕಾಗುತ್ತೆ. ಮುಂದಿನ ಕಾರಣ ಬಂದು ವಾತಾವರಣದಲ್ಲಿ ಹೀಗೆ ಅತಿಯಾದ ಬಿಸಿಲು ಹೊಂದಿದ್ರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಎಲೆಗಳು ಹಳದಿಯಾಗೋದನ್ನು ನಾವು ನೋಡಬಹುದು. ಬಿಸಿಲು ಹೆಚ್ಚಾಗೋದ್ರ ಜೊತೆಗೆ ಕೆಲವೊಂದು ಗಿಡದ ಎಲೆಗಳು ಚಳಿಗಾಲದಲ್ಲಿಯೂ ಕೂಡ ಹಳದಿಯಾಗಿ ಉದುರೋದನ್ನು ನಾವು ನೋಡ್ತೇವೆ ಅಲ್ವಾ. ಎಷ್ಟೊಂದು ಸಾರಿ ವಾತಾವರಣ ಚೇಂಜ್ ಆದ ತಕ್ಷಣವೇ ನಮ್ಮ ಗಿಡಗಳಲ್ಲಿ ಬದಲಾವಣೆ ಅನ್ನೋದನ್ನು ನಾವು ನೋಡೇ ಇರ್ತೀವಿ. ಹಾಗೆ ಅಗತ್ಯಕ್ಕಿಂತ ಹೆಚ್ಚು ಸೂರ್ಯನ ಬಿಸಿಲು ಜಾಸ್ತಿ ಆದಾಗ ಗಿಡಗಳು ಹಾಳಾಗುತ್ತೆ. ಅಂತಹ ಸಂದರ್ಭದಲ್ಲಿ ಗಿಡಗಳ ಎಲೆಗಳು ಆಹಾರ ಉತ್ಪತ್ತಿ ಕ್ರಿಯೆಯಲ್ಲಿ ವೀಕ್ ಆದಂತಹ ಸಂದರ್ಭದಲ್ಲಿ ಎಲೆಗಳು ಹಳದಿಯಾಗ್ತವೆ. ಹಾಗಾಗಿ ಸೂರ್ಯನ ಕಿರಣಗಳು ಯಾವ ಗಿಡಗಳಿಗೆ ಎಷ್ಟು ಬೇಕು, ಎಷ್ಟು ಪರ್ಸೆಂಟ್ ಬೇಕು, ಯಾವ ಜಾಗ ಬೇಕು ಅನ್ನೋದನ್ನು ಕೂಡ ನಾವು ಡಿಸೈಡ್ ಮಾಡಿ ಗಿಡಗಳನ್ನು ನಾವು ಆಯಾ
ಬೆಳಕು ಬಿಸಿಲಿನ ಸೂರ್ಯನ ಕಿರಣಕ್ಕೆ ಅಂದರೆ ಶೇಡಲ್ಲಿ ಇಡೋವಂತಹ ಗಿಡಗಳನ್ನು ಶೇಡಲ್ಲಿಟ್ಟು ಮತ್ತು ನ್ಯಾಚುರಲ್ ಲೈಟಿಂಗಲ್ಲಿ ಅಥವಾ ಸನ್ಲೈಟಲ್ಲಿ ಇಡಬೇಕಾದಂತಹ ಗಿಡಗಳನ್ನು ನಾವು ನ್ಯಾಚುರಲ್ ಬೆಳಕು ಬಿಸಿಲಿನಲ್ಲಿ ಇಟ್ಟಾಗ ನಾವು ಒಳ್ಳೆ ಗಿಡಗಳನ್ನು ನೋಡ್ಬೋದು. ಅವುಗಳು ವ್ಯತ್ಯಾಸ ಆದಂತಹ ಸಂದರ್ಭದಲ್ಲಿ ನಾವು ಈ ರೀತಿ ಹಳದಿ ಕಟ್ಟಿದ ಎಲೆಗಳನ್ನು ನಾವು ನೋಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಹಾಗೆ ನಾವು ಗಿಡಗಳಿಗೆ ಸೂರ್ಯನ ಬೆಳಕು ಬೇಕೋ ಬೇಡವೋ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು ಗಾರ್ಡನ್ ಇರೋ ಅಂಥವರು. ಮುಂದಿನ ಕಾರಣ ಬಂದು ಅಗತ್ಯ ಪ್ರಮಾಣದಲ್ಲಿ ಗಿಡಗಳಿಗೆ ನೀರನ್ನು ಸಪ್ಲೈ ಮಾಡದೇ ಇರೋವಂಥದ್ದು. ನೋಡಿ ಎಷ್ಟು ಡ್ರೈ ಆಗಿದೆ ಪಾಟು. ನಾವು ಇನ್ನೂ ಕೂಡ ಈ ಪಾಟ್ಗೆ ನಾವು ನೀರು ಹಾಕಿಲ್ಲ. ಇಂತಹ ಸಂದರ್ಭದಲ್ಲಿ ಹೀಗೆ ನಾವು ಒಂದು ದಿವಸ 2 ದಿವಸ ಬಿಟ್ಟರೆ ನೋಡಿ ಎಷ್ಟು ಮಣ್ಣು ಡ್ರೈ ಆಗಿದೆ. ಈ ರೀತಿ ಮಣ್ಣನ್ನು ನಾವು ಡ್ರೈ ಆಗೋದಕ್ಕೆ ಬಿಟ್ಟರೆ ಈ ಗಿಡಗಳ ಎಲೆಗಳು ಹಳದಿ ಆಗದೆ ಇನ್ನೇನಾಗುತ್ತೆ ಹೇಳಿ. ಈ ರೀತಿ ಆದಂತಹ ಸಂದರ್ಭದಲ್ಲಿಯೂ ಕೂಡ ಗಿಡಗಳು ಹಾಳಾಗ್ತವೆ. ಅಥವಾ ಅತಿ ಹೆಚ್ಚು ನೀರು ಹಾಕುವಂಥದ್ದು. ನಾವು ಗಿಡಕ್ಕೆ ಪಾಟಿಗೆ ನೀರು ಹಾಕಿದಾಗ ನೀರನ್ನು ಒಂದು ಸ್ವಲ್ಪನೂ ಹಿಡಿದಿಟ್ಟುಕೊಳ್ಳದೆ ಕಂಟಿನ್ಯೂ ಆಗಿ ನೀರು ಆಚೆ ಹೊಟ್ಟೋದ್ರೆ ಈ ಗಿಡಕ್ಕೆ ನೀರು ಸಪ್ಲೈ ಕಡಿಮೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಗಿಡದ ಎಲೆಗಳು ಹಳದಿ ಆಗ್ತವೆ. ಅಥವಾ ನೀರು ಕಂಟಿನ್ಯೂ ಸುಮ್ಮನೆ ಪಾಟ್ ತುಂಬ ಎಲ್ಲೂ ಹೋಲ್ನೆ ಮಾಡದೆ ಪಾಟ್ಗೆ ಕಂಟಿನ್ಯೂ ಆಗಿ ಪಾಟ್ ತುಂಬ ನೀರು ನಿಂತಿದ್ರೆ ಅಂತಹ ಸಂದರ್ಭದಲ್ಲಿಯೂ ಕೂಡ ಗಿಡ ಹಾಳಾಗುತ್ತೆ. ಹಳದಿ ಕಟ್ಟಿದ ಎಲೆಗಳನ್ನು ನಾವು ನೋಡಬೇಕಾಗುತ್ತೆ ಗಿಡದಲ್ಲಿ. ಹಾಗಾಗಿ ಗಿಡಕ್ಕೆ ನೀರು ಹಾಕೋದು ಕೂಡ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಗಿಡ ಹಾಳಾಗದೇ ಇದ್ದಂತೆ ನೋಡ್ಕೊಳ್ಳೋದಕ್ಕೆ ಅತಿ ಹೆಚ್ಚು ನೀರು ಆಗಲೂಬಾರ್ದು, ಕಡಿಮೆ ನೀರು ಕೂಡ ಆಗಬಾರ್ದು. ಗಿಡದ ಅವಶ್ಯಕತೆಗೆ ತಕ್ಕಂತೆ ನಾವು ನೀರು ಹಾಕ್ದಂತಹ ಸಂದರ್ಭದಲ್ಲಿ ನಾವು ಗಿಡದ ಎಲೆಗಳು ಹಾಳಾಗದೇ ಇದ್ದಂತೆ ನೋಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪಾಟಿಗೆ ಗಿಡಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಕೊಡೋವಂಥದ್ದು ಒಳ್ಳೆಯದು. ನಾನು ಈಗ ಹೇಳೋ ಅಂಥದ್ದಂತೂ ತುಂಬ ಪ್ರಮುಖ ಕಾರಣವಾಗಿರುತ್ತೆ. ಯಾಕಪ್ಪ ಅಷ್ಟು ಪ್ರಮುಖ ಅಂದರೆ ನಮ್ಮ ಗಿಡಗಳಿಗೆ ಉಪ್ಪು ಹಾಕಬೇಕು ಅಂತ ನಾವು ಸಾಮಾನ್ಯವಾಗಿ ಹೇಳ್ತಾನೆ ಇರ್ತೀವಿ ಅಲ್ವಾ. ಆದರೆ ನಮ್ಮ ಹಳ್ಳಿಗಳಲ್ಲಿ ಉಪ್ಪು ಹಾಕೋದು ಅಂದರೆ ಏನು ಅಂತ ತಿಳ್ಕೊಂಡಿದ್ದಾರೆ ಗೊತ್ತಾ? ಅಡುಗೆ ಮನೇಲಿ ಬರುತ್ತಲ್ಲ ಆ ಉಪ್ಪನ್ನು ಹಾಕೋದು. ಎಷ್ಟೋ ಜನ ಆ ಉಪ್ಪನ್ನೇ ತಗೊಬಂದು ಗಿಡಗಳಿಗೆ ಸುರಿದು ಗಿಡ ಹಾಳು ಮಾಡ್ಕೊಳ್ಳೋದನ್ನು ನಾನು ನೋಡಿದ್ದೀನಿ. ಅಡುಗೆ ಮನೆ ಉಪ್ಪನ್ನು ಗಿಡಗಳಿಗೆ ಹಾಕೋ ಆಗಿಲ್ಲ. ಅದನ್ನು ತೆಂಗಿನ ಮರಗಳಿಗೆ ಹಾಕ್ತಾರೆ ಅಂತೇಳಿ ಗೊತ್ತಿರುತ್ತಲ್ಲ. ಆಗೇನು ಮಾಡ್ತಾರೆ ಎಲ್ಲರೂ ಈ ರೀತಿಯ ಗಿಡಗಳಿಗೂ ಕೂಡ ಉಪ್ಪನ್ನು ತಗೊಬಂದು ಹಾಕ್ತಾರೆ. ಆ ರೀತಿ ಉಪ್ಪು ಹೆಚ್ಚಾದಂತಹ ಸಂದರ್ಭದಲ್ಲಿಯೂ ಕೂಡ ಗಿಡಗಳು ಎಲೆಗಳು ಹಳದಿಗಟ್ಟಿ ಹಾಳಾಗ್ತವೆ. ಆ ರೀತಿ ಎಲ್ಲ ಮಾಡಬೇಡಿ. ನಾನು ತುಂಬ ಜನನ ಕೇಳಿದ್ದೀನಿ, ಉಪ್ಪು ಉಳ್ಕೊಂಡಿದೆ ಈ ಹಬ್ಬಗಳಲ್ಲಿ ಉಪ್ಪು ಉಳ್ಕೊಳೋದು ಬಿಸಾಕೋಂಥ ಸಂದರ್ಭ ಬಂದರೆ, ಉಪ್ಪಿನ ಪಾತ್ರೆ ತೊಳೆಯೋಂಥ ಸಂದರ್ಭ ಬಂದರೆ ಎಲ್ಲರೂ ಏನು ಮಾಡ್ತಾರೆ, ಅದನ್ನು ತೊಗೊಂಬಂದು ಗಿಡದ ಬುಡಕ್ಕೇ ಉಪ್ಪನ್ನು ಸುರಿತಾರೆ. ಹಾಗೆಲ್ಲ ಮಾಡಬೇಡಿ. ಹಾಗೆ ಅದು ಹೆಚ್ಚಾದಂತಹ ಕಾಲದಲ್ಲಿಯೂ ಕೂಡ ಗಿಡಗಳು ಹಾಳಾಗ್ತವೆ. ಹಾಗೆ ಹಳದಿಗಟ್ಟಿದ ಎಲೆಗಳನ್ನು ನಾವು ನೋಡಬೇಕಾಗುತ್ತೆ. ಇನ್ನೊಂದು ಪ್ರಮುಖ ಕಾರಣ ಅಂದರೆ ಗಿಡಗಳಿಗೆ ನ್ಯೂಟ್ರಿಷಿಯನ್ಸ್ ಡಿಫಿಷಿಯನ್ಸಿ ಅಂದರೆ ಪೋಷಕಾಂಶಗಳ ಕೊರತೆ. ಪೋಷಕಾಂಶಗಳ ಕೊರತೆ ಯಾವಾಗುತ್ತೆ ಹೇಳಿ? ನಾವು ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ಅಂದರೆ ಊಟ ತಿಂಡಿಯನ್ನು ನಾವು ಸಪ್ಲೈ ಮಾಡಿದಂತಹ ಸಂದರ್ಭದಲ್ಲಿ ಅದಕ್ಕೆ ಒಳ್ಳೆಯ ಊಟಗಳು ಸಿಗದೆ ಆ ಗಿಡಗಳು ಸಾಯುವಂತಹ ಮತ್ತು ಎಲೆಗಳು ಹಳದಿಯಾಗಿ ಉದುರುವಂತಹ ಸಂದರ್ಭ ಅದಕ್ಕೆ ಬರುತ್ತೆ. ಹಾಗಾಗಿ ನಾವು ಗಿಡಗಳಿಗೆ ಅಗತ್ಯ ಪೋಷಕಾಂಶಗಳನ್ನು ನಾವು ಒದಗಿಸ್ಬೇಕಾಗುತ್ತೆ. ಎಕ್ಸಾಂಪಲ್ ಬಾಳೆಹಣ್ಣಿನ ನೀರನ್ನು ಗಿಡಗಳಿಗೆ ಕೊಡೋವಂಥದ್ದು ಇರ್ಬೋದು. ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನ ನಾವೇ ಮನೆಯಲ್ಲಿ ತಯಾರು ಮಾಡಿ ಕೊಡೋವಂಥದ್ದು ಇರ್ಬೋದು. ಕಾಲಕ್ಕೆ ಕರೆಕ್ಟಾಗಿ ನೀರನ್ನು ಸಪ್ಲೈ ಮಾಡೋ ಅಂಥದ್ದು ಇರ್ಬೋದು. ಈರುಳ್ಳಿ ಸಿಪ್ಪೆಯ ನೀರನ್ನು ನಾವು ಗಿಡಗಳಿಗೆ ಹಾಕುವಂಥದ್ದು ಇರ್ಬೋದು. ವರ್ಮಿ ಕಾಂಪೋಸ್ಟ್ ಹಾಕುವಂಥದ್ದು ಇರ್ಬೋದು. ಅಥವಾ ಕಾಂಪೋಸ್ಟ್ಗಳ ಬಳಕೆಯನ್ನು ಕರೆಕ್ಟಾಗಿ ಮಾಡೋವಂಥದ್ದು ಇರ್ಬೋದು. ಫರ್ಟಿಲೈಸರ್ಗಳನ್ನ ಕರೆಕ್ಟಾಗಿ ನಿರ್ವಹಣೆ ಮಾಡೋವಂಥದ್ದು ಇರ್ಬೋದು. ಇನ್ನೂ ಅನೇಕ ರೀತಿಯಲ್ಲಿ ನಾವು ಗಿಡಗಳನ್ನು ಲಿಕ್ವಿಡ್ ಫರ್ಟಿಲೈಸರ್ಗಳ ಮಾಡಿಕೊಟ್ಟು ಗಿಡಗಳನ್ನು ನಾವು ಕಾಪಾಡ್ಕೊಳ್ಬೋದು. ಈಗೆಲ್ಲ ಕಾಪಾಡೋದ್ರಿಂದ ನಾವು ಒಂದು ಅತ್ಯುತ್ತಮವಾದ ಗಿಡಗಳನ್ನು ನೋಡೋದಕ್ಕೆ ಸಾಧ್ಯ. ನನಗೆ ಗೊತ್ತಿರೋ ಅಷ್ಟು ಯಾಕೆ ಎಲೆಗಳು ಹಳದಿ ಆಗ್ತವೆ ಅನ್ನೋವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಮಾಹಿತಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ, ಹಾಗೆ ಐ ಪಾಯಿಂಟನ್ನು ಕೊಡೋದು ಮರಿಬೇಡಿ. ಐ ಪಾಯಿಂಟ್ನ ಕೊಟ್ಟು ಪ್ರೋತ್ಸಾಹಿಸಿ. ವಿಡಿಯೋ ನೋಡೋದ್ರಿಂದ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅಂದರೆ ಅಂಥವ್ರಿಗೆ ಶೇರ್ ಮಾಡಿ. ಹಾಗೆ ಐ ಪಾಯಿಂಟ್ ಕೊಟ್ಟು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನೋಡೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನನ್ನ ಚಾನಲ್ ಮಾನಿಟೈಸೇಷನ್ ಆಗ್ತಾಯಿದೆ. ಇದಕ್ಕೆಲ್ಲ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವೇ ಕಾರಣ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.